ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಂತ ಕರೆಸಿಕೊಳ್ಳುವ ಬೆಂಗಳೂರಿನ ಏರ್ ಶೋಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಇವತ್ತು 2025ನೇ ಸಾಲಿನ ಏರೋ ಇಂಡಿಯಾಗೆ ಚಾಲನೆ ದೊರಕ್ತಾ ಇದೆ. ಇಡೀ ಏಷ್ಯಾ ಖಂಡದಲ್ಲೇ ನಡೆಯುವ ಅತಿ ದೊಡ್ಡ ಏರ್ ಶೋ ಅಂತ ಖ್ಯಾತಿ ಪಡೆದಿರುವ ಏರೋ ಇಂಡಿಯಾಗೆ ಇವತ್ತು 9:30 ಚಾಲನೆ ಸಿಗುತ್ತೆ. ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಫೆಬ್ರವರಿ 14ರವರೆಗೆ ಏರ್ ಶೋ ನಡೆಯುತ್ತೆ. ಬೆಳಿಗ್ಗೆ 9:30ಕ್ಕೆ ಕೇಂದ್ರ ಸಚಿವರು ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಫೆಬ್ರವರಿ 13 ಮತ್ತು 14ನೇ ತಾರೀಕು ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಇದೆ. ಅತಿ ದೊಡ್ಡ ಏರ್ ಶೋ ಅಂತ ಕರೆಸಿಕೊಳ್ಳುವ ಭಾರತದ ಎಲ್ಲ ಏರ್ ಫೋರ್ಸ್ನಲ್ಲಿ ಬಳಕೆಯಾಗುವ ಯುದ್ಧ ವಿಮಾನಗಳು, ಅವುಗಳ ಕೌಶಲ್ಯ ಪ್ರದರ್ಶನ, ಸಾಹಸ ಪ್ರದರ್ಶನ, ಬಣ್ಣ ಬಣ್ಣದ ಲೋಹದ ಹಕ್ಕಿಗಳ ಕಲರವ, ಆಕಾಶದಲ್ಲಿ ಚಿತ್ತಾರ ಇವತ್ತಿನಿಂದ ಸೇರಿ ಮುಂದುವರೆದು 4 ದಿನಗಳ ಕಾಲ ನಡೀತಾ ಇದೆ. ರಾಜನಾಥ್ ಸಿಂಗ್ ಕೇಂದ್ರ ರಕ್ಷಣಾ ಸಚಿವರು ಈ ಏರ್ ಶೋಗೆ ಚಾಲನೆಯನ್ನು ಕೊಡುತ್ತಾರೆ. ಈ ವರ್ಷದ ಮೊದಲ ಏರ್ ಶೋ ಕೂಡ ಹೌದು. ಹಾಗಾಗಿ ರಾಜ್ಯದ ಪ್ರಮುಖರು, ಕೇಂದ್ರದ ಪ್ರಮುಖರು ಸೇರಿದಂತೆ ಹಲವು ನಾಯಕರು ಇವತ್ತಿನ ಏರ್ ಶೋನಲ್ಲಿ ಭಾಗಿಯಾಗ್ತಾರೆ. 2 ದಿನಗಳ ಕಾಲ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. 13 ಮತ್ತು 14 2 ದಿನ, ಲಾಸ್ಟ್ ಕೊನೆ 2 ದಿನ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುತ್ತೆ. ಸಮಯ ನಿಗದಿಯಾಗಿದೆ ಮತ್ತು ಟಿಕೆಟನ್ನು ಕೂಡ ಈಗಾಗಲೇ ಆನ್ಲೈನ್ ಮುಖಾಂತರ ಮಾರಾಟ ಮಾಡಲಾಗ್ತದೆ. ಬೇರೆ ಬೇರೆ ಅವಕಾಶಗಳನ್ನು, ಅಂದರೆ ಟಿಕೆಟ್ ಇರೋರಿಗೆ ಫ್ರೀ, ಆ ರೀತಿಯಲ್ಲಿ ಏರ್ ಶೋ ನೋಡೋದಕ್ಕೆ ಬೇರೆ ಬೇರೆ ಅವಕಾಶಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಯಲಹಂಕದ ಏರ್ಬೇಸಲ್ಲಿ, ಯಲಹಂಕದ ವಾಯುನೆಲೆಯಲ್ಲಿ ಇವತ್ತಿನ ಈ ಏರ್ ಶೋ ಆರಂಭ ಆಗುತ್ತೆ. 9:30ಕ್ಕೆ ಅಧಿಕೃತವಾಗಿ ಏರ್ ಶೋಗೆ ಚಾಲನೆ ಸಿಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಚಾಲನೆಯನ್ನು ಕೊಡ್ತಾರೆ. ವಿಮಾನ ಪ್ರದರ್ಶನ ಇರೋ ಹಿನ್ನೆಲೆಯಲ್ಲಿ ವಿಮಾನ ವ್ಯತ್ಯಯ ಕೂಡ ಇದೆ. ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲೇ ಪಕ್ಕದಲ್ಲಿರೋದ್ರಿಂದ ಸಾಮಾನ್ಯವಾಗಿ ಏರ್ ಶೋ ನಡೆಯೋ ಸಂದರ್ಭದಲ್ಲಿ ಯಾವುದೇ ವಿಮಾನಗಳ ಟೇಕ್ ಆಫ್ಗೆ ಆಗಲಿ ಅಥವಾ ಲ್ಯಾಂಡಿಂಗ್ ಆಗಲಿ ಅನುಮತಿ ಸಿಗೋದಿಲ್ಲ. ಹಾಗಾಗಿ ಇವತ್ತು ವಿಮಾನ ಪ್ರಯಾಣದಲ್ಲಿ ಮುಂದಿನ 4 ದಿನಗಳ ಕಾಲ ಭಾಳ ದೊಡ್ಡ ವ್ಯತ್ಯಯ ಆಗುತ್ತೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣ ಮಾಡೋರಿಗೆ ಇಂಥ ಸಮಯದಲ್ಲಿ ವಿಮಾನ ಹಾರಾಟ ನೋ ಫ್ಲೈ ಝೋನ್ ಅಂತ ಮಾಡಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಏರ್ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸರಿಯಾಗಿ 29 ನಿಮಿಷಗಳು ಬಾಕಿ ಇದೆ. ಈ ಬಾರಿಯ 2025ನೇ ವರ್ಷದ ಸಾಲಿನ ಏರೋ ಇಂಡಿಯಾ ಏರ್ ಶೋಗೆ ಕೆಲವೇ ಕ್ಷಣಗಳಲ್ಲಿ ಯಲಹಂಕ ಭಾಗದ ಆಕಾಶ ಬೇರೆ ಬೇರೆ ರೀತಿಯ ವರ್ಣಗಳಿಂದ, ಚಿತ್ರಗಳಿಂದ ಕಂಗೊಳಿಸುತ್ತೆ. ಲೋಹದ ಹಕ್ಕಿಗಳು ಆಕಾಶದಲ್ಲಿ ಇವತ್ತು ತಮ್ಮ ಕಲರವವನ್ನು ಆರಂಭ ಮಾಡುತ್ತವೆ. 4 ದಿನಗಳ ಕಾಲ, ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆಯ ಅಂತ್ಯದವರೆಗೂ ಕೂಡ ಏರ್ ಶೋ ಬೆಂಗಳೂರಿನಲ್ಲಿ ನಡೆಯುತ್ತೆ. ಏರ್ ಶೋ ಬಹಳ ಅಪರೂಪ ಮತ್ತು ಬಹಳ ಆಶ್ಚರ್ಯ, ಕೌತುಕ ಎಲ್ಲದಕ್ಕೂ ಕಾರಣ ಆಗುವಂಥ ಒಂದು ಶೋ. ಇದನ್ನು ಬೆಂಗಳೂರಿಗರು ಮಿಸ್ ಮಾಡ್ಕೋಬೇಡಿ. ಮತ್ತು ವಿಶೇಷವಾಗಿ ಇದಕ್ಕೆ ಬೇರೆ ಬೇರೆ ಜಾಗದಿಂದ ಜನ ಬರುವಂಥ ನಿರೀಕ್ಷೆ ಇದೆ. 5 ರಿಂದ 7 ಲಕ್ಷ ಜನ ಸೇರ್ತಾರೆ, ಜಮಾವಣೆ ಆಗ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಸುಷ್ಮಿತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಬಹು ನಿರೀಕ್ಷಿತ ಏರ್ ಶೋ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಏನೇನು ಸಿದ್ಧತೆಗಳು, ಏರ್ ಶೋಗೆ ಏನೇನಿರುತ್ತೆ ಇವತ್ತು? ಪ್ರಣು, ಏಷ್ಯಾದ ಅತಿ ದೊಡ್ಡ ಏರ್ ಶೋ ಇವತ್ತಿನಿಂದ 14ನೇ ತಾರೀಕುವರೆಗೂ ಕೂಡ ಬೆಂಗಳೂರಲ್ಲಿ ನಡೀತಾ ಇದೆ. ಯಲಹಂಕದ ವಾಯುನೆಲೆಯಲ್ಲಿ ಈ ಒಂದು ಏರ್ ಶೋ ನಡೀತಾ ಇರುವಂಥದ್ದು. ಈ ಒಂದು ಏರ್ ಶೋಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ರಕ್ಷಣಾ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು, ಯಲಹಂಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನಿಂದ 5 ದಿನಗಳ ಕಾಲ ಈ ಒಂದು ಏರ್ ಶೋ ಯಲಹಂಕದ ವಾಯುನೆಲೆಯಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಟ್ರಾಫಿಕ್ ಅಲ್ಲಿ ಒಂದ್ ರೀತಿಯಲ್ಲಿ ಸ್ಲೋ ಮೂವ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಒಟ್ಟು 100ಕ್ಕೂ ಹೆಚ್ಚು ದೇಶಗಳು ಈ ಒಂದು ಏರ್ ಶೋ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ 27 ದೇಶದ ರಕ್ಷಣಾ ಸಚಿವರು ಕೂಡ ಈ ಒಂದು ಏರ್ ಶೋ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಈ ಒಂದು ಏರ್ ಶೋ ಏನಿದೆ 5 ದಿನಗಳ ಕಾಲ, ಅಂದ್ರೆ ಇವತ್ತು ಇನಾಗ್ರೇಷನ್ ಆಗುತ್ತೆ 9:00ವರೆಗೆ. ಭಾರತದ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಈ ಒಂದು ಏರ್ ಶೋನ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ಮೇಲೆ ಎಲ್ಲ ರೀತಿಯ ಯುದ್ಧ ವಿಮಾನಗಳ ಎಕ್ಸಿಬಿಷನ್ ಕೂಡ ನಡೆಯುತ್ತೆ. ಹಾಗೆ ವಿಮಾನಗಳಂದ್ರೆ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟವೂ ಕೂಡ ಭರ್ಜರಿಯಾಗಿ ನಡೆಯುತ್ತೆ. ಸೊ ಹೀಗಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ
ರಕ್ಷಣಾ ಇಲಾಖೆ ಮಾಡ್ಕೊಂಡಿರುವಂತದ್ದು. ಹಾಗೆ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಂತ ಹೇಳಿ. ಹೆಬ್ಬಾಳದಿಂದ ಹಿಡಿದು ಯಲಹಂಕದವರೆಗೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುವಂತದ್ದು. ಅಂದ್ರೆ ನಾವು ಬೆಳಿಗ್ಗೆ 7 ಗಂಟೆಗೆ ಆಫೀಸ್ ಬಿಟ್ಟಿರುವಂತದ್ದು, ಅಂದ್ರೆ ಯಶವಂತಪುರ ಬಿಟ್ಟಿರುವಂತದ್ದು. 7 ಗಂಟೆಯಿಂದ ಇಲ್ಲಿವರೆಗೂ ಕೂಡ ನಾವು ಯಲಹಂಕ ರೀಚ್ ಆಗಕ್ ಆಗ್ತಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಇರುವಂತದ್ದು. ಅದ್ರ ಜೊತೆಗೇನೆ ಈ ಒಂದು ಏರ್ ಶೋಗೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ರಕ್ಷಣಾ ಇಲಾಖೆ ಮಾಡ್ಕೊಂಡಿದೆ. ಪ್ರಮುಖವಾಗಿ ಈ ಬಾರಿಯ ಏರ್ ಶೋ ಏನು ಇದೆ, ಆ ಒಂದು ಏರ್ ಶೋ ಆತ್ಮ ನಿರ್ಭರ ಭಾರತ ಉತ್ಪನ್ನಗಳನ್ನ ಎಲ್ಲರಿಗೂ ಕೊಡುವ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ರಷ್ಯಾ ಹಾಗೆ ಅಮೆರಿಕನ್ ಫ್ಲೈಟ್ ಏರ್ ಕ್ರಾಫ್ಟ್ಗಳು ಈ ಬಾರಿಯ ಏರ್ ಶೋ ಅಲ್ಲಿ ಭಾಗಿಯಾಗ್ತಾ ಇದೆ. ಹಾಗೆ ರನ್ ವೇ ಟು ಬಿಲಿಯನ್ ಆಪರ್ಚುನಿಟಿ ಅನ್ನುವಂತಹ ಟ್ಯಾಗ್ ಲೈನ್ ಅಲ್ಲಿ ಈ ಒಂದು ಏರ್ ಶೋ ನಡೀತಾ ಇರುವಂತದ್ದು. ಹಾಗೆ ಏರ್ ಶೋಗೂ ಕೂಡ ನೀವು ನೋಡ್ತಾ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಹಾಗೆ ಪೊಲೀಸ್ ಇಲಾಖೆ ಸಕಲ ರೀತಿಯಲ್ಲೂ ಕೂಡ ಬರುವಂತಹ ಜನರಿಗೆ ಎಲ್ಲೆಲ್ಲಿ ಹೋಗ್ಬೇಕು, ಯಾವ ಗೇಟ್ ಅಲ್ಲಿ ಎಂಟ್ರಿ ತಗೊಳ್ಬೇಕು, ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಎಲ್ಲವನ್ನೂ ಕೂಡ ವಿವರಿಸ್ತಾ ಇರುವಂತದ್ದು. ಹಾಗೆ ಮತ್ತೊಂದು ಭಾಗದಲ್ಲಿ ಗಣ್ಯ ವ್ಯಕ್ತಿಗಳು ಬರ್ತಾ ಇರೋದ್ರಿಂದ ಫ್ಲೈಓವರ್ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಹಾಗೆ ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಅಂದ್ರೆ 2 ವರ್ಷಕ್ಕೊಮ್ಮೆ ಈ ಒಂದು ಏರ್ ಶೋ ನಡೆಯುವಂತದ್ದು. ಅಂದ್ರೆ ಅದರಲ್ಲೂ ಕೂಡ 15ನೇ ಏರ್ ಶೋ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಹೀಗಾಗಿ ಎಲ್ಲಾ ತಯಾರಿಗಳನ್ನು ಕೂಡ ರಕ್ಷಣಾ ಇಲಾಖೆ ಮಾಡ್ಕೊಂಡಿರುವಂತದ್ದು. ಒಟ್ಟಿನಲ್ಲಿ ಇವಾಗ 9:30ಗೆ ಏರ್ ಶೋ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಆದ ನಂತರ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ ಭರ್ಜರಿಯಾಗಿ ಇರುತ್ತೆ. ಪ್ರಣೋತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.